ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ODI ಸೀರೀಸ್ ಸ್ಟಾರ್ಟ್ ಆಗಿದೆ. ಇಂಗ್ಲೆಂಡ್ ವಿರುದ್ಧ ಭಾರತ ತಂಡದ ODI ಪ್ಲೇಯರ್ಸ್ ಎಲ್ಲ ಹೋಗಿದ್ದಾರೆ ಇಂಗ್ಲೆಂಡ್ಗೆ. ನೋಡಿ ಹೆಂಗಿರುತ್ತೆ ಅಂತಂದರೆ, ಸಾಲು ಈ ಹಿಂದೆ ಹತ್ತತ್ರ ಸುಮಾರು ಒಂದು 7-8 ಮ್ಯಾಚ್ಗಳಾಗೋಯ್ತೇನೋ, ಸೀರೀಸ್ಗಳು ಎಲ್ಲ ಸಣ್ಣ ಟೀಮ್ಗಳ ಮೇಲೆಲ್ಲ T20 ಸೀರೀಸ್ಗಳನ್ನು ಸೋತ್ಕೊಂಡು ಬಂದರು. ಇವಾಗ ಒಂದು ಉತ್ಕೃಷ್ಟವಾದ ಸೀನಿಯರ್ಸ್ ತಂಡ, ಎಲ್ಲ ಎಕ್ಸ್ಪೀರಿಯನ್ಸ್ಡು ಅವ್ರುಗಳೆಲ್ಲ ಸೇರಿಕೊಂಡಿರುವಂಥ ಒಂದು ODI ಟೀಮ್ ಅದೇ ಇಂಗ್ಲೆಂಡ್ ತಂಡದ ಮೇಲೆ ಆಡಿದಾಗ ನಿರಾಯಾಸವಾಗಿ ಗೆದ್ಕೊಂಡು ಬರ್ತಾರೆ. ಅವರದ್ದೇ ದೇಶದಲ್ಲಿ, ಅವರದ್ದೇ ಊರಿನಲ್ಲಿ ಅವ್ರನ್ನ ಅಲೌಟ್ ಮಾಡಿಬಿಟ್ಟು 45 ಓವರಲ್ಲಿ ಮ್ಯಾಚ್ ಮುಗಿಸ್ಬಿಟ್ಟು ಬರ್ತಾರೆ. ಆದರೆ ಈ ಕೋಚ್ ಅಂತ ಕರೆಸ್ಕೊಳ್ಳುವಂತಹ ಗಂಭೀರ್ಗೆ ಈ ಸೀನಿಯರ್ಸ್ ಪ್ಲೇಯರ್ಸ್ ಜೊತೆ ಏನು ಸಮಸ್ಯೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೀನಿಯರ್ ಪ್ಲೇಯರ್ಸ್ ಅಲ್ಲಿ ಎಲ್ಲರೂ ಸೀನಿಯರ್ ಇದ್ದಾರೆ ಅಂತಲ್ಲ, ಇದ್ದಾರೆ, ಹಿಂಗೆ ಹೊಸ ಹುಡುಗರು ಇದ್ದಾರೆ. ಆದರೆ ಒಂದು ತಂಡಕ್ಕೆ ಸೀನಿಯರ್ಸ್ ಪ್ಲೇಯರ್ಸ್ ಇದ್ದರೆ ಎಷ್ಟು ಒಳ್ಳೆಯದು. ಆ ಟೀಮ್ನ ಡಿಸಿಷನ್ಸ್ ತೊಗೊಳ್ಳೋ ಸಂದರ್ಭದಲ್ಲಿರ್ಬೋದು, ಅಥವಾ ಮ್ಯಾಚ್ನ ಪ್ರೆಷರ್ನ ಹ್ಯಾಂಡಲ್ ಮಾಡೋದಕ್ಕೆ ಸೀನಿಯರ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದೇನೆ ಅವರ ಜೊತೆಗೆ ಏನೋ ಒಂಥರ ಕೋಲ್ಡ್ ವಾರ್ ಮಾಡಿಕೊಂಡು ಇವತ್ತು ಭಾರತ ತಂಡದ T20 ಟೀಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಇಡೀ ವಿಶ್ವವೇ ಒಂಥರ ಬಿದ್ದು ನಗೋ ಥರ ಮಾಡಿಟ್ಟಿದ್ದಾರೆ. ಏನು ಮಾಡಬೇಕು? ಸಮಸ್ಯೆ ಯಾರ್ದು? ಈಗ ನೆನ್ನೆ ಅರ್ಥ ಆಗಿದ್ದೇನು ಅಂತಂದರೆ, ODI ಸೀರೀಸ್ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಈಗ ಇಂಡಿಯಾದಲ್ಲಿ ಫಾಲೋ ಮಾಡುವಂತಹ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಏನಿದ್ದಾರೆ ಅವ್ರುಗಳಿಗೆ ಇಲ್ಲಿನ ODI ಟೀಮ್ ಬಗ್ಗೆ ಅಥವಾ T20 ಟೀಮ್ ಬಗ್ಗೆ, ಟೆಸ್ಟ್ ಟೀಮ್ ಬಗ್ಗೆ ಸ್ವಲ್ಪ ಡೀಪಾಗಿ ಹೋಗಿರ್ತಾರೆ. ಇವಾಗ ನನಗೆ ಕೇಳಿದ್ರೆ, ನೀವು ಆಸ್ಟ್ರೇಲಿಯಾದ ODI ಟೀಮು, T20 ಟೀಮು, ಟೆಸ್ಟ್ ಟೀಮು ಅಂತ ಹೇಳಿದ್ರೆ ತುಂಬ ಡೀಟೇಲಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಭಾರತ ತಂಡದ್ದು ಅಂತಂದಾಗ ನನ್ನ ದೇಶ ಆಗಿರೋದು ನಾನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬಲ್ಲೆ. ಹೀಗಿರುವಾಗ ವಿಶ್ವಕ್ಕೆ ಹೆಂಗೆ ಕಾಣುತ್ತೆ ಅಂತಂದರೆ, ಇವರು ಹೋದ್ರಂತೆ ಗುರು, ಅದು ಯಾರೋ ಐರ್ಲ್ಯಾಂಡ್ ಮೇಲೆ ಸೋತ್ಬಿಟ್ಟು ಬಂದುಬಿಟ್ರಂತೆ, ಹೀನಾಮಾನ ಹೊಡೆಸ್ಕೊಂಡ್ಬಿಟ್ರಂತೆ ಇಂಗ್ಲೆಂಡ್ ಟೀಮ್ ಮೇಲೆ. ಇಂಡಿಯಾ ಟೀಮು ಫುಲ್ ವೀಕ್ ಆಗಿದೆ. ಯಾಕೆ ಅದು ವೀಕ್ ಆಗಿಲ್ಲ, ವೀಕ್ ಮಾಡಿಟ್ಟಿದ್ದಾರೆ. ಕಾರಣ ಯಾರು? ತಂಡದ ಕೋಚ್. ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಕಿವಿಗೆ ಬಿದ್ದಿದ್ದು ಅನ್ನೋದಕ್ಕಿಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಿರೋದೇನು ಅಂತಂದರೆ, ಈ ವಿರಾಟ್ ಕೊಹ್ಲಿ ಜೊತೆಗೆ ಗಂಭೀರ್ ಮಾತಾಡೋದಂತೆ. ಈಗ ಪ್ರಾಕ್ಟೀಸ್ ಸೆಷನ್ಸ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಪ್ರಾಕ್ಟೀಸ್ ಸೆಷನ್ಸ್ ಮಾಡಬೇಕಾದ್ರೆ ಎಲ್ಲ ಉಳಿದ ಪ್ಲೇಯರ್ಗಳಿಗೆ ಗಂಭೀರಲ್ಲಿ ನಿಂತ್ಕೊಂಡು ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಕೊಹ್ಲಿ ಅವ್ರು ಮಾಡಲ್ಲ. ಇನ್ನೊಬ್ಬ ಸಹ ಕೋಚ್ ಇದಾರಲ್ಲ, ಅವ್ರು ಬಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ಅಬ್ಸರ್ವ್ ಮಾಡಿದ ಕ್ಯಾಮ್ರಾಗಳು, ತುಂಬ ಅಬ್ಸರ್ವ್ ಮಾಡಿದ ಇಡೀ ಟೀಮು ಇಲ್ಲ, ಅವರಿಬ್ಬರ ಮಧ್ಯೆ ಮಾತೇ ಇಲ್ಲ. ಅವರಿಬ್ಬರ ನಡುವೆ ಇರುವಂತಹ ಈ ವೈಮನಸ್ಸೇನು ಇವತ್ತು ನೆನ್ನೆದಲ್ಲ ಬಿಡಿ, ಅದು ಡೆಲ್ಲಿ ಬೆಂಗಳೂರು ದಿನಗಳಿಂದಲೂ ಅದು ಅವತ್ತಿಂದ ಇವತ್ತಿನವರೆಗೂ ನಡೀತಾ ಇದೆ. ಆನ್ ಗ್ರೌಂಡಲ್ಲಿ ಅದಾಗಿದೆ. ಅವರು ಕಿತ್ತಾಡಿದ್ದನ್ನು ಓಪನ್ ಆಗಿ ಹೇಳ್ಕೊಂಡಿದ್ದು ಆಗಿದೆ. ಅವೆಲ್ಲವೂ ಇದ್ದಿರ್ಬೋದು. ಆದರೆ ಈಗ ತಂಡದ ಕೋಚ್ ಆಗಿ ಬಂದ ಮೇಲೆ, ಅವರು ತಂಡದಲ್ಲಿ ಆಡುವಂಥ ಒಬ್ಬ ಬಹಳ ಹಿರಿಯ ಆಟಗಾರ ಅಂದಮೇಲೆ ಅವರನ್ನು ತುಂಬ ಒಳ್ಳೆ ರೀತಿಯಲ್ಲಿ ಆಡಿಸ್ಕೊಂಡು ಅವರಿಗೂ ಸಹಿತ ಉಳಿದವರಿಗೆ ಕೊಡುವಷ್ಟೇ ಸಮಯ ಕೊಟ್ಟು, ಒಬ್ಬ ಕೋಚ್ ಅಂತ ಆದಮೇಲೆ ನಿಮ್ಮ ಜವಾಬ್ದಾರಿಯನ್ನು ಈಗೋಗಳನ್ನು ಸೈಡಿಗಿಟ್ಟು ದೇಶಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಡೋ ಸಂದರ್ಭದಲ್ಲಿ ಮಾತ್ರ ನಾನು ದೇಶಕ್ಕೋಸ್ಕರ ಆಡ್ತೀನಿ, ಕೋಚ್ ಆಗಿದ್ದಾಗ ನನ್ನ ಈಗೋನ ಪ್ರದರ್ಶನ ಮಾಡ್ತೀನಿ ಅಂತಂದರೆ ಹೇಗಾಗತ್ತೆ? ಆ ಈಗೋ ಪ್ರದರ್ಶನದಿಂದಾಗಿಯೇ ಇವತ್ತು T20 ಟೀಮ್ನಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ಮಾಡಿ, ನಾನು ಹೇಳ್ತಾ ಇರೋದು ಅಲ್ಲೇನೋ ಟೀಮ್ ಇರೋದು ವರ್ಸ್ಟ್ ಆಗಿದೆ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಟಫ್ ಕಂಡೀಷನ್ಸಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಬೇಕಲ್ಲ. ಟಫ್ ಕಂಡೀಷನ್ಸ್ನಲ್ಲಿ ಪೊಸಿಷನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕೆ ಬರಬೇಕಲ್ಲ. ಅದೇ ಬರ್ದಿದ್ರೆ ಹೇಗೆ? ಟೀಮ್ ಒಳಗೆ ಅಂದರೆ ಗಂಭೀರ್ ಅದೆಲ್ಲೋ ಡಗೌಡಲ್ಲಿ ಕೂತ್ಕೊಂಡು, ಅಲ್ಲೆಲ್ಲೋ ಹೊರಗಡೆ ಪೆವಿಲಿಯನಲ್ಲಿ ಕೂತ್ಕೊಂಡು ಆಟವನ್ನು ನೋಡುವ ರೀತಿಗೂ, ಆ ಗ್ರೌಂಡ್ ಒಳಗಡೆ ನಿಂತು 11 ಜನ ಆಡಿಸುವ ರೀತಿಗೂ ಅಜಗಜ ವ್ಯತ್ಯಾಸ ಇರ್ತದೆ. ಅಲ್ಲಿನ ಪ್ರೆಷರ್ ಬೇರೆ ಇರುತ್ತೆ. ಪಿಚ್ ಹೇಗೆ ವರ್ತನೆ ಮಾಡ್ತಿದೆ ಅನ್ನೋದು ಗಂಭೀರ್ಗಿಂತ ಚೆನ್ನಾಗಿ ಆಟಗಾರರಿಗೆ ಗೊತ್ತಾಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಸಹಿತ ಕೋಚ್ನ ಇದನ್ನು ತೊಗೊಂಡು ವಾಕಿ ಟಾಕಿ ಹಿಡ್ಕೊಂಡು ಕೇಳೋಕ್ಕಾಗಲ್ಲ. ಹಾಗಿರುವಾಗ ಅದರಲ್ಲಿ ಒಂದು ಮಿಕ್ಸ್ಡ್ ಸ್ಟೆಬಿಲೈಸ್ಡ್ ನೀಟ್ ಟೀಮನ್ನು ಮಾಡಿದ್ದಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಾ ಇತ್ತಾ? ಯಾವುದ್ಯಾವುದೋ ಸಣ್ಣ ಪುಟ್ಟ ದೇಶಗಳ ಮೇಲೆಲ್ಲ ಹೋಗಿ ಸೋತ್ಬಿಟ್ಟು ಬರೋ ಸಂದರ್ಭ ಬರ್ತಾ ಇತ್ತಾ? ನಾವು ಇಲ್ಲಿಯ ತನಕ ಬಾಬರ್ ಅಜಮ್ಗೆ ಹೇಳ್ತಾ ಇದ್ವಿ, ಅವನು ಅವ್ರು ಜಿಂಬಾಬ್ವೆ ಮೇಲೆ ಮಾತ್ರ ಚೆನ್ನಾಗಿ ಆಡ್ತಾರೆ. ಇಲ್ಲಿ ನಾವು ಜಿಂಬಾಬ್ವೆ ಎಲ್ಲ, ನನಗೇನೋ ಇವತ್ತಿನ T20 ಟೀಮ್ ನೋಡಿದ್ರೆ, ಜಿಂಬಾಬ್ವೆ ಇತ್ತೀಚಿನ ರಿಸಲ್ಟ್ಸ್ ನೋಡಿದ್ರೆ, ಬಾಂಗ್ಲಾದೇಶ ಮೇಲೆ ಆಡೋರು ಜಿಂಬಾಬ್ವೆಗೆ ಹೋದ್ರೂ ಹೊಡೆಸ್ಕೊಂಡ್ಬರ್ತಾರೆ ಅನ್ನೋ ಪರಿಸ್ಥಿತಿ ಇದೆ. ಅಂದರೆ ಟೀಮ್ ಸ್ಟ್ರಾಂಗ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಟೀಮ್ ವೀಕ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಟೀಮನ್ನು ವೀಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ವಾಟ್ಸ್ ಹ್ಯಾಪನಿಂಗ್ ವಿತ್ ಗಂಭೀರ್? ವಾಟ್ಸ್ ಪ್ರಾಬ್ಲಮ್ ವಿತ್ ಹಿಮ್? ಭಾರತ ತಂಡ BCCI ಏನಿದೆ ಅದು ಭಾರತ ತಂಡವನ್ನು ಸದೃಢ ಮಾಡಬೇಕು ಅಂತ ಪಣ ತೊಟ್ಟು ನಿಂತು ಗಂಭೀರನ್ನು ಕರ್ಕೊಂಡು ಬಂದು ಒಂದಿಷ್ಟು ಆರಂಭದ ದಿನಗಳಲ್ಲಿ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿ, ತದನಂತರ ಕೊಟ್ಟಂತಹ ಸಾಲು ಕಳಪೆ ಸಾಧನೆಗಳಿದೆಯಲ್ಲ, ಅದನ್ನೆಲ್ಲ ಏನು ಮಾಡೋದು?
ಅದಕ್ಕೆಲ್ಲ ಹೊಣೆ ಯಾರನ್ನೂ ಹೊರಿಸೋದು? ಇವಾಗ ನಿನ್ನೆ ಬರ್ಮಿಂಗ್ಹ್ಯಾಮಲ್ಲಿ ಮ್ಯಾಚ್ ಆಯಿತು. 2012 ಆದಮೇಲೆ ಇಲ್ಲಿಯ ತನಕ ಬರ್ಮಿಂಗ್ಹ್ಯಾಮ್ನಲ್ಲಿ ಇಂಗ್ಲೆಂಡ್ ಸೋತಿರಲಿಲ್ಲ. ಆದರೆ ನಿನ್ನೆ ಭಾರತ ತಂಡ ಅವ್ರನ್ನ ಸೋಲಿಸಿದೆ. ಅಲ್ಲಿ ಅವರನ್ನು ಆಲ್ಔಟ್ ಮಾಡುತ್ತೆ ನಮ್ಮ ಟೀಮಲ್ಲಿ ಹೋಗಿ. ಸೊ ಇಂತಹ ಒಂದು ಸ್ಟ್ರಾಂಗ್ ಟೀಮನ್ನು ಒಂದು ಕಡೆ ಇಟ್ಕೊಂಡು ಮತ್ತೊಂದು ಕಡೆ ಏನೋ ಹೊಸ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ, ಇದೇನು ಗಲ್ಲಿ ಕ್ರಿಕೆಟ್ ಕೆಟ್ಟೋಯ್ತಾ ಅಥವಾ ವೀಡಿಯೋ ಗೇಮ್ಸಲ್ಲಿ ಆಡೋ ಕ್ರಿಕೆಟ್ ಇಟ್ಟೋಯ್ತಾ? ನನಗೆ ಇಷ್ಟ ಬಂದವ್ರನ್ನ ಹಾಕತ್ತೀನಿ, ಇಷ್ಟ ಬಂದವ್ರನ್ನ ಆಡಿಸ್ತೀನಿ, ಇಷ್ಟ ಬಂದು ಪ್ಲೇಸ್ಮೆಂಟ್ಸಲ್ಲಿ ಬಿಡ್ತೀನಿ ಅನ್ನೋಕ್ಕೆ ಬರೀ 11 ಜನರ ಆಟವೇ ಅದು? ಹಂಗಲ್ವಲ್ಲ. ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಆದ ಮಾತ್ರಕ್ಕೆ ಇಲ್ಲಿನ ಕ್ರಿಕೆಟರ್ಗಳನ್ನು ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದು ಸಹಿತ ಮ್ಯಾಟ್ರ್ ಆಗುತ್ತೆ. ICCಯಲ್ಲಿ ನಿಮ್ಮದು ಎಂಥದ್ದೇ ತಾಕತ್ತಿರ್ಬೋದು, ನಿಮ್ಮ ತಂಡ ಸರಿಯಾಗಿ ಆಡ್ತಿಲ್ಲ ಅಂತಂದರೆ ನಾಳೆ ಒಲಿಂಪಿಕ್ಸ್ಗೆ ಹೋಗಿ ಸೋತ್ಬಿಟ್ಟು ಬಂದರೆ ಮರ್ಯಾದೆ ಇರುತ್ತಾ? ವಿರಾಟ್ ಕೊಹ್ಲಿಗೋಸ್ಕರನೇ ನಾವು ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟನ್ನು ತರ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ವಿರಾಟ್ ಕೊಹ್ಲಿನೇ ಬಿಟ್ಟು ಹೋಗಿ ಒಲಿಂಪಿಕ್ಸ್ ಆಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ನಿಜಕ್ಕೂ ಬೇಸರ ಇದೆ. ಆದರೆ ಭಾರತ ತಂಡದ ಇತ್ತೀಚಿನ T20 ಕ್ರಿಕೆಟ್ ತಂಡದ ವೈಫಲ್ಯಗಳೇನಿದೆ ಅದನ್ನು ನೋಡಿದಾಗ ಇನ್ನೂ ಭಾಳ ಬೇಜಾರಿದೆ. ಇದಕ್ಕೆಲ್ಲ ಕಾರಣ ನನ್ನ ಪ್ರಕಾರ ನೇರ ಹೊಣೆ ಮಾಡೋದು ಗೌತಮ್ ಗಂಭೀರ್ ಅವ್ರನ್ನ ಹಾಗೂ BCCI ನಾನು. ಯಾಕಂದರೆ ಅವರ ಈಗೋ ತಂಡವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆದು ಹಾಕ್ತಾ ಇದೆ. ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ BCCI ಈಗಲೂ ನಿರ್ಧಾರ ಮಾಡಿಲ್ಲ ಅಂತಂದರೆ ಮುಂದೆ ಬಹಳ ಕಷ್ಟ ಇದೆ. ನೀವೇನಂತೀರಿ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ. ನಮಸ್ಕಾರ, ಮತ್ತೆ ಸಿಗ್ತೀನಿ. ನಮಸ್ಕಾರ.